ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಟೊಮೊಟೊ ಗೊಜ್ಜು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಸಾರು ತಿಂದು ತಿಂದು ಬೇಜಾರು, ಅದಕ್ಕೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬಂದು ಒಂದು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಮತ್ತು ಟೊಮೊಟೊ ಬಂದು ಎಷ್ಟಪ್ಪ ಅಂದರೆ ಒಂದು 5 ಟೊಮೊಟೊ ಹಾಕ್ಕೊಂಡು, ಹಣ್ಣಾಗಿರೋದು ನನಗೆ ಸ್ವಲ್ಪ ಕಡಿಮೆ ಸಿಕ್ತು, ಸೊ ಅದನ್ನು ನಾನು ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಗ್ಗರಣೆಗೆ ಬಂದು ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್. ಇದು ಒಂಥರ ಡಿಫ್ರೆಂಟು ಫ್ರೆಂಡ್ಸ್. ಏನು ಗೊತ್ತಾ, ಮ್ಯಾಗಿ ಮಸಾಲೆ ಹಾಕಿ ನಾವು ಮಾಡೋದು ಡಿಫ್ರೆಂಟಾಗಿರುತ್ತೆ. ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾವು ಏನು ಮಾಡೋಣ ಅಂತಂದರೆ, ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸಾಸಿವೆ ಹಾಕ್ಕೋಬೇಕು. ಅದಾದಮೇಲೆ ಫ್ರೆಂಡ್ಸ್ ಕಡಲೆಬೇಳೆ ಹಾಕ್ಕೋಬೇಕು. ಅದಾದಮೇಲೆ ಫ್ರೆಂಡ್ಸ್ ಉದ್ದಿನಬೇಳೆ ಹಾಕ್ಕೋಬೇಕು. ಉದ್ದಿನಬೇಳೆ ಹಾಕ್ಕೊಂಡಿದ್ದಾಗಿದ ತಕ್ಷಣವೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ಇದಾಗಲಿ ಫ್ರೆಂಡ್ಸ್, ಅದೆಲ್ಲ ಸ್ವಲ್ಪ ಇದಾಗಲಿ. ಅದಾಗಿದ ತಕ್ಷಣವೇ ಫ್ರೆಂಡ್ಸ್ ನೋಡಿ, ಇವಾಗ ಅದಾಗಿದೆ. ಇವಾಗ ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೋಡಿ ಫ್ರೆಂಡ್ಸ್, ಈರುಳ್ಳಿನ ಫಸ್ಟು ಹಾಕ್ಕೋಬೇಕು. ನೋಡಿ, ಈರುಳ್ಳಿನ ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇವಾಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂಥರ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಟೊಮೊಟೊ ಗೊಜ್ಜು. ಯಾಕಂದರೆ ಯಾವಾಗಲೂ ಸಾರು ತಿಂದು ಬೇಜಾರಾದಾಗ ನಾವು ಮುದ್ದೆನೂ ಊಟ ಮಾಡ್ಬೋದು, ಆರಾಮ್ಸೆ ಊಟ ಮಾಡ್ಬೋದು, ಅನ್ನಕ್ಕೆಲ್ಲ ಊಟ ಮಾಡ್ಬೋದು. ನನ್ನ ಮಕ್ಳಿಗೆಲ್ಲ ತುಂಬಾ ಇಷ್ಟ ಫ್ರೆಂಡ್ಸ್. ಇದು ಟೊಮೊಟೊ ಗೊಜ್ಜು ತುಂಬಾ ಅವರು ಲೈಕ್ ಮಾಡ್ತಾರೆ. ಬಟ್ ಈ ರೀತಿ ಮ್ಯಾಗಿ ಮಸಾಲೆ ಹಾಕಿ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು, ಮಕ್ಳಿಗೂ ಇಷ್ಟ ಆಗುತ್ತೆ. ನೋಡಿ, ಇವಾಗ ಇದಾಗಿದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಚಚ್ಕೊಬೇಕು ಬೆಳ್ಳುಳ್ಳಿನ ಕಲ್ಲಲ್ಲಿ. ನೋಡಿ, ಈ ಥರ ಹಾಕ್ಕೊಂಡು ಈ ಥರ ಫ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಆಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ಇದಕ್ಕೇ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಪುಡಿ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಈರುಳ್ಳಿ ಸಾಫ್ಟ್ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ಸಾಫ್ಟ್ ಉಪ್ಪು ಹಾಕ್ಕೋಬೇಕು. ಪುಡಿ ಉಪ್ಪು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದಾದಮೇಲೆ ನಾವೇನು ಮಾಡಬೇಕು ಅಂದರೆ, ನೋಡಿ ಟೊಮೊಟೊನ ಹಾಕಬೇಕು. ಇವಾಗ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ, ಡಿಫ್ರೆಂಟಾಗಿರುತ್ತೆ. ಮಾಡಿಬಿಟ್ಟು ನೀವು ಹೇಳಿ ಯಾವ ಥರ ಬಂದಿದೆ ಅಂದ್ಬಿಟ್ಟು, ಸರಿನಾ? ಇದೊಂಥರ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಮ್ಯಾಗಿ ಮಸಾಲೆ ಎಲ್ಲ ಹಾಕಿ ನಾವು ಸಾಂಬಾರು ಪೌಡಿ ಅದು ಇದು ಎಲ್ಲ ಹಾಕಿ ಮಾಡ್ಕೊತೀರಿ, ಅದೊಂಥರ ಇರುತ್ತೆ. ಬಟ್ ಇದು ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಟೊಮೊಟೊ ಎಲ್ಲ ತುಂಬ ಸಾಫ್ಟ್ ಆಗಲಿ, ಚೆನ್ನಾಗಿ ಅದು ಬೇಯಬೇಕು, ಎಣ್ಣೆಯಲ್ಲೇ ಬೇಯಬೇಕು, ಆವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂಚೂರು ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಚಿಲ್ಲಿ ಪೌಡರು 1 ಸ್ಪೂನ್ ತುಂಬ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿರೋದು ಚಿಲ್ಲಿ ಪೌಡರ್. ನೋಡಿ, ಚಿಲ್ಲಿ ಪೌಡರ್ ಹಾಕಿದ ತಕ್ಷಣವೇ ಮ್ಯಾಗಿ ಮಸಾಲೆ ಫ್ರೆಂಡ್ಸ್. ನೋಡಿ, ನನಗೆ 2 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ನನಗೋಸ್ಕರ ಟ್ರೈ ಮಾಡಿ ಹೆಂಗೆ ಬಂತು ಅಂತಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಹಾಕಿ. ನೋಡಿ, 2 ಪ್ಯಾಕೆಟ್ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಟೊಮೊಟೊ ಬಾತ್ಗೆಲ್ಲ ಇದನ್ನೇ ಹಾಕೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಆಗಬೇಕು. ತಿಂದ್ಬಿಟ್ಟು ಯಾವ ಥರ ಬಂತು ಅಂತ ಅಂದ್ಬಿಟ್ಟು ಹೇಳಿ ಫ್ರೆಂಡ್ಸ್, ಯಾವ ಥರ ಟೊಮೊಟೊ ಗೊಜ್ಜು ಮಾಡಿದ್ರಿ ಅಂತ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಮ್ಯಾಗಿ ಮಸಾಲನೇ ಟೇಸ್ಟ್ ಒಂಥರ ಫ್ರೆಂಡ್ಸ್, ಸೂಪರಾಗಿರುತ್ತೆ. ನಾನು ಟೊಮೊಟೊ ಬಾತಿಗೆಲ್ಲ ಮ್ಯಾಗಿ ಮಸಾಲನೇ ಹಾಕೋದು, ಚೆನ್ನಾಗಿರುತ್ತೆ.
ಇನ್ನೊಂದು ವಿಷಯ ಫ್ರೆಂಡ್ಸ್ ಏನು ಗೊತ್ತಾ, ನಾವು ಯಾರ ಬಗ್ಗೆನೂ ಅಷ್ಟೇ ಫ್ರೆಂಡ್ಸ್ ನಾವು ಕೆಟ್ಟದಾಗ ಮಾತಾಡಬಾರ್ದು. ಅವ್ರು ಹೆಂಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದಾರೆ, ಅವ್ರಿಗೆ ಆ ಥರ ವಿಡಿಯೋ ಬಂತು, ಇವ್ರಿಗೆ ಈ ಥರ ವಿಡಿಯೋ ಮಾಡಿದ್ದಾರೆ, ಅವ್ರು ಹಂಗೆ ಹಿಂಗೆ ಯಾವತ್ತೂ ಅಷ್ಟೇ ನಾವು ಆ ಥರ ಎಲ್ಲ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋದು ತಪ್ಪು ಫ್ರೆಂಡ್ಸ್. ನಾವೇನಾದರೂ ಮಾತಾಡಿದರೆ ಕರ್ಮ ಅನ್ನೋದು ಅಮ್ಮನ ಬಿಡಲ್ಲ ಫ್ರೆಂಡ್ಸ್. ಅದು ನಮ್ಮನ್ನ ನಮಗೂ ಒಂದೇ ಸಲ ಅದು ಏನಪ್ಪ ಅದೇನೋ ಹೇಳ್ತಾರಲ್ಲ, ನಮಗೂ ಅದು ತೀರಿಸ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಯಾರ ಬಗ್ಗೆನೂ ಮಾತಾಡೋದು ಬೇಡ. ನಮ್ದು ಎಷ್ಟಿದೆಯೋ ಅಷ್ಟು ಯಾರ ವಿಡಿಯೋ ಬಗ್ಗೆ ಕೆಟ್ಟ ನಾವು ಮಾತಾಡೋದು ಬೇಡ, ಕೆಟ್ಟದಾಗ ಕಮೆಂಟ್ಸ್ ಹಾಕೋದು ಬೇಡ, ನೆಗೆಟಿವಾಗಿ ಮಾತಾಡೋದು ಬೇಡ. ನಮ್ದು ಎಷ್ಟಿದೆಯೋ ಅಷ್ಟು ಮಾತ್ರ ನಾವು ಮಾಡ್ಕೊಳ್ಳೋಣ. ನೋಡಿ ಇವಾಗ ನನಗೆ ಈ ಥರ ಬಂತು, ನಾನು ಈ ಥರ ವೀಡಿಯೋ ಮಾಡಿದೆ, ನಿಮ್ಗೆ ಆ ಥರ ಬಂತ ಆ ಥರ ವೀಡಿಯೋ ಮಾಡಿ. ಆದರೆ ಇಷ್ಟ ಆದರೆ ನೋಡಿ ಪರವಾಗಿಲ್ಲ. ಬಟ್ ಬೇರೆಯವ್ರು ನನಗೆ ಯಾರೂ ಆ ಥರ ಪಾಪ ಹಾಕಿಲ್ಲ. ಬಟ್ ನಾನು ಹೇಳ್ತಿರೋದು ನಾನು ನಿಮಗೆ, ಬೇರೆಯವ್ರಿಗೆ ಯಾರಿಗೂ ನೀವು ಕೆಟ್ಟದಾಗಿ ಕಮೆಂಟ್ಸ್ ಹಾಕಿ ಏನು ಈ ಥರ ಮಾಡಿದ್ದೀರಾ ಹಾಗೆ ಹಿಂಗೆ ಅಂತ ಯಾರಿಗೂ ನಾವು ನೋಯ್ಸೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಇದು ಕಲಿಯುವಾಗ ರಿಟರ್ನ್ ಕರ್ಮನ ರಿಟರ್ನ್ ನಮ್ಗೆ ಅದು ತಿರ್ಸ್ಕೊಡುತ್ತೆ ಫ್ರೆಂಡ್ಸ್. ಏನು ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್, ಈ ಥರ ಹೇಳ್ತಾ ಇದ್ದಾರೆ ಅಂತ, ಸರಿನಾ ಫ್ರೆಂಡ್ಸ್? ನೋಡಿ ಇವಾಗ ಇದು ಸಾಫ್ಟ್ ಆದಮೇಲೆ ಸ್ವಲ್ಪ ನೀರು ಹಾಕೋಣ. ನೋಡಿ ಸ್ವಲ್ಪ ನೀರು ಹಾಕೋಣ, ಸ್ವಲ್ಪ ನೀರು ಸಾಕು ಫ್ರೆಂಡ್ಸ್. ನೋಡಿ ಇದಾದಮೇಲೆ ಸ್ವಲ್ಪ ನೀರಾದಮೇಲೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಕೊತ್ತಂಬರಿ ಸೊಪ್ಪು ನೋಡಿ ಅದನ್ನು ಈ ಥರ ಹಾಕೋಣ. ಹಾಂ ಫ್ರೆಂಡ್ಸ್, ಟೊಮೊಟೊ ಗೊಜ್ಜು ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಹೆಂಗೆ ಬಂತು ಅಂತಂದ್ಬಿಟ್ಟು ನನ್ನ ಕಮೆಂಟ್ ಹಾಕಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಾನು ಸರ್ವ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.